ಸಾರ್ವಜನಿಕ ಪ್ರಚಾರ ಸಭೆಯ ವೇದಿಕೆಯಲ್ಲಿರುವಂಥ ಮಂಡಳದ ಅಧ್ಯಕ್ಷರು ಮಿತ್ರ ಅಂತ ಜಗದೀಶ್ ಅಣ್ಣನವರೇ, ರವಿರಾಜ್ ಅಣ್ಣನವರೇ, ನಮ್ಮೆಲ್ಲರ ನಾಯಕರು ಹಿರಿಯರು ಆದಂಥ ಸಂತೋಷ್ ಅಣ್ಣನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವಂಥ ಈ ಭಾಗದ ನನ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಮತದಾರ ಬಾಂಧವರೇ, ಸಂತೋಷಣ್ಣ ಮಾತಾಡ್ತಾ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಭಿವೃದ್ಧಿಯ ಮತ್ತೊಂದು ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದರು. ಮಾತಾಡ್ತಾ ಹೇಳಿದರು, ಭರತಣ್ಣ ಈಗ ಮಾತಾಡ್ತಾರೆ ಮೋದಿಯವರ ಬಗ್ಗೆ, ಬ್ರಿಜೇಶ್ ಚೌಟ್ರ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಇದು ಯಾವ ವಿಷಯದ ಬಗ್ಗೆ ಸಹ ನಾವು ಮಾತಾಡಬೇಕಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಯಾರಿಗೆ ಸಹ ವಿಷಯ ಗೊತ್ತಿಲ್ಲ ನಾವು ಪುನಃ ಹೇಳಬೇಕು ಅನ್ನುವಂಥದ್ದು ಅವಶ್ಯಕತೆ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಸಹ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅನ್ನೋಂಥದ್ರ ಬಗ್ಗೆ. ನಾವು ನೆನಪು ಮಾಡಿಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದರೆ, ಈ ಚುನಾವಣೆ ನಮಗೆ ಎಷ್ಟು ಮುಖ್ಯ. 26ರಂದು ನಾವು ಮತ ಹಾಕಬೇಕಾದಂಥ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದ್ದರೆ ಅದರಿಂದ ಏನು ಸಾಧನೆ ಆಗ್ತದೆ? ಖಾಲಿ ಒಬ್ಬನನ್ನು ನಾವು ಸಂಸದನಾಗಿ ಮಾಡ್ತೇವಾ? ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಅಧಿಕಾರಕ್ಕೆ ತರ್ತೇವಾ? ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭವಿಷ್ಯತ್ತನ್ನು ಬರೆಯುವಂಥ ದಿನ ಅದ ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾಡಿದ್ದಾಗುವಂಥ 26ನೇ ತಾರೀಕಿನಂದು ನಾವು ಏನು ಹೋಗಿ ಮತ ಹಾಕ್ತೇವೆ, ನೆನಪಿಡಿ, ಇಲ್ಲಿ ಸೇರಿರುವಂಥ ನನ್ನ ಎಲ್ಲ ಬಾಂಧವರು ಬದಗಿನಿಯರ ಹತ್ರ ಹೇಳ್ತಾ ಇದ್ದೇನೆ, ನಾವು ನೆನಪಿಡಬೇಕು ಇದನ್ನು. ಏನಂತ ಹೇಳಿದ್ರೆ, ನಮ್ಮ ಭವಿಷ್ಯತ್ತನ್ನು ಬರೆಯುವಂಥ ದಿನ, ನಮ್ಮ ಮಕ್ಕಳ ಭವಿಷ್ಯತ್ತನ್ನು ಬರೆಯುವಂಥ ದಿನ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳನ್ನು ಉಳಿಸುವಂಥ ದಿನ. ಆ ಶಕ್ತಿಯನ್ನು ದೇವರು ನಮಗೆ ಓಟ್ ಹಾಕುವ ಮೂಲಕ ಅದನ್ನು ನೆರವೇರಿಸ್ಕೊಳ್ಬೋದು ಅನ್ನುವಂಥ ಒಂದು ಶಕ್ತಿಯನ್ನು ನಮಗೆ ಆ ದೇವರು ಭಗವಂತ 26ನೇ ತಾರೀಕಿನಂದು ನಮ್ಗೆ ಕೊಟ್ಟಿದ್ದಾನೆ. ಅದರ ಸದುಪಯೋಗನ ಪಡಿಸಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಚುನಾವಣೆ ಪ್ರಚಾರದಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳು ಬರ್ತದೆ. ಯಾರಿಗೆ ರಾಜಕೀಯದಲ್ಲಿ ಸರಿಯಾಗಿ ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಅವ ಜಾತಿ ಮತ ಮತ್ತೊಂದು ಇದೊಂದು ತರಲಿಕ್ಕೆ ಶುರು ಮಾಡ್ತಾರೆ. ಜಾತಿ ಮತದ ಹೆಸರಲ್ಲಿ ನಮ್ಮ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ. ನಂತರ ಅದರಲ್ಲಿ ಆ ಬೆಂಕಿ ಉಳಿಯುವಂಥ ಜ್ವಾಲೆಯಲ್ಲಿ ತಮ್ಮ ಬೇಳೆ ಬೇಯಿಸುವ ಕೆಲಸಗಳನ್ನು ಸಹ ನಾಯಕರು ಮಾಡ್ತಾ ಬರ್ತಾರೆ. ವಿಷಯ ಬಂದಾಗ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಯಾವ ರೀತಿಯ ಯೋಚನೆಯಲ್ಲಿ ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದನ್ನು. ನಾರಾಯಣ ಗುರು ವೃತ್ತ ಏನಿದೆ ಮಂಗಳೂರಿನಲ್ಲಿ, ಅದನ್ನು ಮಾಡಿದ್ಯಾರು? ಅದು ಹೆಸರಿಟ್ಟದ್ದು ಯಾರು? ಒಂದು ಸತಿ ಯೋಚನೆ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿತ್ತು, ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳಿದ್ದರು, ಕಾರ್ಪೊರೇಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ಸ್ ಇದ್ದರು, ಮೇಯರ್ ಇದ್ದರು. ಇವರೆಲ್ಲರೂ ಸಹ ಸೇರಿ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಎಂಬಂಥ ಹೆಸರನ್ನು ನಾವೆಲ್ಲರೂ ಸಹ ಸೇರಿ ಇಟ್ಟು, ಆದರೆ ಒಬ್ಜೆಕ್ಷನ್ ಹಾಕಿದ್ಯಾರು? ಒಬ್ಜೆಕ್ಷನ್ ಮಾಡಿದ್ದು ಇದೇ ಕಾಂಗ್ರೆಸ್ ನಾಯಕರು. ಲೇಡಿ ಹಿಲ್ ಅನ್ನುವಂಥ ಹೆಸರನ್ನು ಚೇಂಜ್ ಮಾಡಬೇಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಹೆಸರು ಬೇಡ ಅನ್ನೋಂಥ ಮಾತನ್ನು ಹೇಳಿದ್ದು ಇದೇ ಕಾಂಗ್ರೆಸ್ ನಾಯಕರು. ಈಗ ಜಾತಿ ಮತ ಅಂತ ಬರ್ತಾ ಇದ್ದಾರೆ. ಈಗ ಅದರ ಹೆಸರಲ್ಲಿ ನಮ್ಮನ್ನು ಒಡೆಯುವಂಥ ಕೆಲಸಗಳನ್ನು ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ನಾವು ಈ ರೀತಿಯ ಭಾಷಣವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಜನ, ನಮ್ಮ ವಿರೋಧಿಗಳು ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕುಂಟು. ಹೆಂಚಿನ ಮಾರೆ ನಿಗಲಿ ಏಪತ್ತುಂಡಲ್ಲ ಹಿಂದುತ್ವ ಪಾತಿರುವರು, ಏಪತ್ತುಂಡಲ್ಲ ಬೇತನೆ ಪಾತಿರುವರು, ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನೊಬ್ಬ ಶಾಸಕನಾಗಿಯೇ ಹೇಳ್ತಾ ಇದ್ದೇನೆ, ನಾನು 1ನೇ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ BJPಯ ಶಾಸಕ 2 ವರ್ಷ ಕೋವಿಡನ್ನು ಎದುರಿಸಿದ್ದೇವೆ, 1 ವರ್ಷ ಅಪೋಸಿಷನಲ್ಲಿ ಕೂತಿದ್ದೇವೆ, 1.5 ವರ್ಷದಲ್ಲಿ ಸಾವಿರ ಕೋಟಿ 2,000 ಕೋಟಿಗಿಂತಲೂ ಅಧಿಕ ಹಣವನ್ನು ತಂದು ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ನಿಮ್ಮ ಶಾಸಕರು ಎಷ್ಟೋ ಬಾರಿ ಮಿನಿಸ್ಟರ್ ಆಗಿದ್ದರು, ನಿಮ್ಮ ಶಾಸಕರು ಎಷ್ಟೋ ಬಾರಿ MLA ಆಗಿದ್ದರು. ಈ ಭಾಗದ ಶಾಸಕರು ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ? ನಾವೆಲ್ಲ ಮಾಡಿದ್ದು 2 ವರ್ಷದಲ್ಲಿ ಸಾವಿರ ಕೋಟಿ ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ.
ನರೇಂದ್ರ ಮೋದಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಸಂತೋಷಣ್ಣ ಮಾತಾಡೋ ನಾನು ಕೇಳ್ತಾ ಇದ್ದೆ. ಭಾರತ ದೇಶ 5ನೇ ದೊಡ್ಡ ಲಾರ್ಜೆಸ್ಟ್ ಎಕನಾಮಿಕ್ ಪವರ್ ಆಗಿ ಈಗ ಮುಂದೆ ಬಂದಿದೆ. $3.8 ಟ್ರಿಲಿಯನ್ ಎಕಾನಮಿ ಹತ್ರ ನಾವು ದಾಪುಗಾಲನ್ನು ಹಾಕಿದ್ದೇವೆ. ನರೇಂದ್ರ ಮೋದಿ ಅವರ ಹತ್ರ ನಿಮ್ಮ ಯೋಜನೆ ಏನಂತ ಹೇಳಿದರೆ 10 ವರ್ಷಗಳ ಮುಂದೆ ನನ್ನ ದೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಬಗ್ಗೆ ಮಾತಾಡ್ತಾರೆ. ಈ ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ? ರಾಹುಲ್ ಗಾಂಧಿ ಕೇಳ್ತಾರೆ, ನಿನ್ನ ಜಾತಿ ಯಾವುದು, ನಿನ್ನ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ನಿನ್ನ ಜಾತಿಯಲ್ಲಿ ಎಷ್ಟು ಓಟ್ ನಮಗೆ ಹಾಕ್ತಾರೆ, ನೀನು ಅಲ್ಪಸಂಖ್ಯಾತನ ಬಹುಸಂಖ್ಯಾತನ, ನೀ ಬಹುಸಂಖ್ಯಾತನ ಹಿಂದೂ ಸನಾತನಿ ಆದರೆ ನಿನ್ನ ಬಗ್ಗೆ ನನಗೆ ಯಾವುದೇ ಗೌರವವಿಲ್ಲ. ಈ ರೀತಿಯ ಮಾತುಗಳನ್ನು ಮಾತ್ರ ಕಾಂಗ್ರೆಸ್ ನಾಯಕರ ಬಾಯಿಂದ ಬರಲಿಕ್ಕೆ ಸಾಧ್ಯ. ದೇಶದ ಬಗ್ಗೆ ಕಲ್ಪನೆಯೇ ಇಲ್ಲ. ನರೇಂದ್ರ ಮೋದಿಯರ ಯಾವುದೇ ಸ್ಕೀಮನ್ನು ತೆಗೆದುಕೊಳ್ಳಿ, ಹಿಂದೂಗಳಿಗೆ ಮಾತ್ರ ಅಲ್ಲ, ನಮ್ಮ ಸ್ಕೀಮ್ ಎಲ್ಲ ಸ್ಕೀಮ್ಗಳು ಆಯುಷ್ಮಾನ್ ಭಾರತದಿಂದ ಹಿಡಿದು ಉಜಾಲ ಯೋಜನೆ ಇರ್ಬೋದು, ಮುಸಲ್ಮಾನರಿಗೆ ಸಹ ಇದೆ, ಕ್ರೈಸ್ತರಿಗೆ ಸಹ ಇದೆ, ಹಿಂದೂಗಳಿಗೆ ಸಹ ಇದೆ, ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಹ ಇದೆ. ಒಂದೇ ಮತಕ್ಕೆ ಒಂದೇ ಇದಕ್ಕೆ ಸೀಮಿತವಾದಂಥ ಸ್ಕೀಮ್ ಅಲ್ಲ. ನಾವು ತುಷ್ಟೀಕರಣದ ನೀತಿ ಮಾತ್ರ ನಮ್ಮ ಹತ್ರ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಸಹ, ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರು ಸಹ 10 ವರ್ಷಗಳಲ್ಲಿ ಇನ್ನೆಂದು ಕಾಂಗ್ರೆಸ್ನವರು 70 ವರ್ಷದಲ್ಲಿ ಮಾಡದಿದ್ದಂಥ ಕೆಲಸಗಳನ್ನು ನಾವು 10 ವರ್ಷದಲ್ಲಿ ಮಾಡಿದ್ದೇವೆ. ಎಷ್ಟು ಯೂನಿವರ್ಸಿಟಿಗಳು, ಎಷ್ಟು ಕಾಲೇಜುಗಳು, ಎಷ್ಟು IIM ಇನ್ಸ್ಟಿಟ್ಯೂಟ್ಸ್ಗಳು, ಎಷ್ಟು IITಗಳು, ಎಷ್ಟೋ ಕಿಲೋಮೀಟರ್ ಹೈವೇಗಳು, ಇದು ಹೇಳ್ತೇ ಹೋದರೆ ಬಹುಶಃ ಸಮಯ ಸಾಕಾಗಲಿಕ್ಕಿಲ್ಲ. ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ವಿರೋಧಿಗಳು ದಾಯಿಗೆ BJPಗೆ ಓಟು ಮಾಡೋಡು, ನರೇಂದ್ರ ಮೋದಿ ಅವರನ್ನು ಯಾಕೆ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಉತ್ತರ ನಿಮಗೆ ಸಿಗಬೇಕಾದ್ರೆ ನಾವು ಕೆಲವು ವ್ಯಕ್ತಿಗಳ ಹತ್ರ ಕೇಳಬೇಕು, ಕೆಲವು ವ್ಯಕ್ತಿಗಳ ಹತ್ರ ಕೇಳಬೇಕು. ರಾಜಸ್ಥಾನದಲ್ಲಿ ಬರ್ಬರವಾಗಿ ಹತ್ಯೆಯಾದಂಥ ಕನಯ್ಯಲಾಲ್ ಯಾರಿದ್ದಾರೆ, ಅವನ ತಾಯಿ ಹತ್ರ ಕೇಳಿ, ಅವನ ಮನೆಯವರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕಂತ. ಕಾಂಗ್ರೆಸ್ ಸರ್ಕಾರ ರಾಜಸ್ಥಾನದಲ್ಲಿದ್ದಂಥ ಸಮಯದಲ್ಲಿ ಕನಯ್ಯಲಾಲ್ನ ಬರ್ಬರ ಹತ್ಯೆ ಆಯಿತು. ಹತ್ಯೆ ಮಾಡಿದ್ರು ಅಂತ ಹಿಡಿಯುವಂಥ ಕೆಲಸ ಸಹ ಕಾಂಗ್ರೆಸ್ ಸರ್ಕಾರದಿಂದ ಆಗಲಿಲ್ಲ. ಪುನಃ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ನಂತರ ಆ ಹಂತಕರನ್ನ ಹಿಡಿಯಲಾಯಿತು. ಅವನ ತಾಯಿ ಹತ್ರ ಕೇಳಿ ಹೇಳ್ತಾರವ್ರು, ಕನಯ್ಯಲಾಲನನ್ನು ಏನು ಕೊಂದಿದ್ದಾರೆ, ಕನಯ್ಯಲಾಲನ ಕುಟುಂಬದ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕು ಅಂತ. ಜಾತಿ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ನಾವು ಯಾರಿಗೆ ಓಟ್ ಮಾಡೋಣ ಅಂತ ಹೇಳ್ತಾರೆ ಅವ್ರು, ನಿಮ್ಗೆ ಯಾರಿಗೆ ಓಟ್ ಹಾಕಬೇಕಂತ. ಅಭಿನಂದನ್ ಅನ್ನುವಂಥ ಒಬ್ಬ ಸೈನಿಕ ನಮ್ಮ ದೇಶದ ಏರ್ಫೋರ್ಸಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಅವರು ಪ್ಲೇನಿಂದ ಜಿಗಿದ್ರು, ಹೊರಗೆ ಪ್ಲೇನಿಗೆ ಗುಂಡು ಬಿತ್ತಂತ ಜಿಗಿದ್ರು, ಪ್ಯಾರಾಚೂಟ್ ಮೂಲಕ ಪಾಕಿಸ್ತಾನದೊಳಗೆ ಬಿದ್ದರು. ಪಾಕಿಸ್ತಾನದವರು ಅವನನ್ನು ಕೈದಿ ಮಾಡಿದರು. ಈ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ನೀವು ತಿಳಿದುಕೊಳ್ಳಿ. ಹಿಂದೆ UPA ಸರ್ಕಾರ, ನೆಹರು ಸರ್ಕಾರ, ಇಂದಿರಾ ಗಾಂಧಿಯ ಸರ್ಕಾರ ಇದ್ದಂಥ ಸಮಯದಲ್ಲಿ, ಭಾರತ ದೇಶ ಮತ್ತು ಪಾಕಿಸ್ತಾನದ ಯುದ್ಧ ಆದಂಥ ಸಮಯದಲ್ಲಿ ಸಾವಿರಾರು ಕೈದಿಗಳು ಪಾಕಿಸ್ತಾನದಿರ್ಬೋದು ಅಥವಾ ಭಾರತ ದೇಶದಿರ್ಬೋದು, ಆಚೆ ಈಚೆ ದೇಶದಲ್ಲಿ ಸಪ್ರೇಟ್ ಆಗ್ತದೆ, ಆಚೆ ಈಚೆ ಹಿಡಿದಾಕ್ತಾರೆ. ಭಾರತದ ಸೈನಿಕರು ಸಾವಿರ ಸಂಖ್ಯೆಯಲ್ಲಿ ಪಾಕಿಸ್ತಾನದ ಜೈಲಿನಲ್ಲಿ ಕೊಳಿತಾ ಇದ್ರು. ಈ ಕಾಂಗ್ರೆಸ್ನ ಒಬ್ಬನ ಮಂತ್ರಿ, ಒಬ್ಬನ ಪ್ರಧಾನಮಂತ್ರಿ ಅವರನ್ನು ಕರೆತರುವಂಥ ಪ್ರಯತ್ನ, ಸಾವಿರಾರು, ಒಬ್ಬಲ್ಲ, ಸೈನಿಕರನ್ನು ಕೊಳಿಲಿಕ್ಕೆ ಬಿಟ್ಟರು ಪಾಕಿಸ್ತಾನದ ಸೆರೆಮನೆಗಳಲ್ಲಿ. ಆದರೆ ಒಬ್ಬ ಅಭಿನಂದನನ್ನು ಹಿಡಿದಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳಿದರು, ಅಭಿನಂದನ ಬಿಡ್ತಾರ ಇಲ್ವಾ, ಅದನ್ನು ನಿನ್ನ ಮನೆ ಹೋಗಿ ಹೊಡಿಬೇಕಾ, ಗರ್ಮೆ ಆಕೆ ಗುಸ್ಕೆ ಮಾರುಂಗ ಅನ್ನುವಂಥ ಮಾತನ್ನು ಹೇಳಿದ ಕಾರಣ ಅಭಿನಂದನನ್ನು ಬಿಟ್ಟರು. ಒಬ್ಬ ಸೈನಿಕನನ್ನು ನಾವು ಬಿಡುವುದಿಲ್ಲ, ಒಬ್ಬನ ಸೈನಿಕನ ಜೀವವು ಅಷ್ಟೇ ಮುಖ್ಯ ನಮಗೆ. ಆ ರೀತಿಯ ವ್ಯವಸ್ಥೆಯನ್ನು ಮಾಡಿ ತೋರಿಸಿದ್ರು. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ದೊಡ್ಡದಾದ ಆಂದೋಲನ ಆದಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆಂದೋಲನ ಆಗಿ ಕೋರ್ಟ್ನಲ್ಲಿ ಇದ್ದಂಥ ಸಮಯದಲ್ಲಿ ಕೋರ್ಟ್ನಲ್ಲಿ 20-30 ಲಾಯರ್ಗಳನ್ನು ತಯಾರು ಮಾಡಿ
ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬಾರದು ಅನ್ನುವಂಥ ಪಣವನ್ನು ತೊಟ್ಟದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಹೇಳಿದರು, ನಾವುಗಳು ಹಿಂದೂಗಳಪ್ಪ, ನಮ್ಮನ್ನೇ ಯಾಕೆ ಕರಿತಾ ಇಲ್ಲ, ನಾವು ಬರ್ತೇವೆ ಅಂತ ಹೇಳಿದರು. ರಾಮನ ಪ್ರಾಣ ಪ್ರತಿಷ್ಠೆಗೆ ಇನ್ವಿಟೇಷನ್ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ರಾಮ ಭಕ್ತರಿದ್ರೆ ಬರ್ತಾರೆ. ಅದು ಇವರೆಲ್ಲ ಹೇಳಿದರು, ನಾವು ಸಹ ಹಿಂದೂಗಳಪ್ಪ, ನಾವು ಅದು ಇದು. ಚುನಾವಣೆ ಆದಾಗೆ ಅವರೆಲ್ಲ ದೊಡ್ಡ ದೊಡ್ಡ ನಾಮ ಹಾಕ್ಕೊಂಡು ತಿಲಕ ಹಾಕ್ಕೊಂಡು ತಿರುಗಾಡಲಿಕ್ಕೆ ಶುರು ಮಾಡ್ತಾರೆ. ಈ ರಾಹುಲ್ ಗಾಂಧಿ ಅನ್ನುವಂಥ ಅವರ ನಾಯಕ ಜನಿವಾರವನ್ನು ಶರ್ಟಿನ ಮೇಲೆ ಹಾಕ್ಕೊಂಡು ತಿರುಗಿದಾನವ. ಅಂಥ ವ್ಯಕ್ತಿ ಜನಿವಾರವನ್ನು ಶರ್ಟಿನ ಮೇಲೆ, ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ತಿರುಗಿದ್ದಾನೆ ಹಿಂದೂ ಅನ್ನುವಂಥ ಇದೇ ವ್ಯಕ್ತಿ ರಾಹುಲ್ ಗಾಂಧಿ. ತಿಲಕ ಹಾಕಿದ್ದಲ್ಲ ಆಯ್ತಾ, ಜನಿವಾರನ್ನ ಮೇಲೆ ಹಾಕ್ಕೊಂಡು ತಿರುಗಿದ್ದಾನೆ. ಇವ್ರು ಹೇಳಿದ ಪ್ರಾಣ ಪ್ರತಿಷ್ಠೆಗೆ ನಮ್ಮನ್ನು ಕರೀಲಿಲ್ಲ, ಭಾಳ ಬೇಸರವಾಗಿದೆ, ನಾವೆಲ್ಲ ಹಿಂದೂಗಳು, ಅದು ಇದೆಲ್ಲ ಹೇಳಿದ್ರು ಇವರೆಲ್ಲ. ಇದೇ ವ್ಯಕ್ತಿಗಳು ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ಟನ್ನು ಕೊಡ್ತಾರೆ. ರಾಮ ಅನ್ನುವನು ಒಬ್ಬ ಕಾಲ್ಪನಿಕ ವ್ಯಕ್ತಿ, ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ಖಂಡದಲ್ಲಿಯೇ ಹುಟ್ಟಲಿಲ್ಲ ಇಷ್ಟ ತನಕ ಅನ್ನುವಂಥ ಅಫಿಡವಿಟ್ಟನ್ನು ಸರ್ಕಾರದಿಂದ ಕೊಡ್ತಾರೆ ಇದೇ ವ್ಯಕ್ತಿಗಳು. ಇವರೆಲ್ಲ ರಾಮ ಭಕ್ತರಂತ ಈಗ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ರಾಮ ಸೇತು ಅಂತ ಇದೆ, ಕನ್ಯಾಕುಮಾರಿಯಿಂದ ಶ್ರೀಲಂಕಾಕ್ಕೆ ಕನೆಕ್ಷನ್ ಆಗ್ತದೆ. ಒಂದು ಸೇತುವೆ ಇದೆ, ಸ್ಯಾಟಲೈಟ್ನಲ್ಲಿ ಫೋಟೋ ತೆಗೆದ್ರೆ ಗೊತ್ತಾಗ್ತದೆ. ಒಂದು ಸೇತುವೆ ಇರೋದು ತೋರ್ತದೆ ನಿಮಗೆ, ತೇಲುವ ಕಲ್ಲುಗಳಿದೆ ಅದರಲ್ಲಿ. ಈಗ ಸಹ ಹೋಗಿ ನೋಡಿ ಬರ್ಬೋದು ಧನುಷ್ಕೋಡಿಯಲ್ಲಿ. ಆ ರಾಮ ಸೇತು ಅಂತ ಹೇಳಿದರೆ ನಮಗೆಲ್ಲ ಹಿಂದೂಗಳಿಗೆ ಬಹಳ ಭಕ್ತಿ ಭಾವನೆ ಇದೆ, ಅಲ್ಲೆಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ರಾಮ ಕಟ್ಟಿದ ಸೇತುವೆ ಅನ್ನುವಂಥ ನಂಬಿಕೆ ಇದೆ. ಕಾಂಗ್ರೆಸ್ನ ಮತ್ತು ನಾಯಕರು ಮತ್ತು ಮಿತ್ರ ಪಕ್ಷದವರು ಏನು ಹೇಳಿದ್ರಾಗ, ರಾಮ ಏನು ಇಂಜಿನಿಯರ್ ಸೇತುವೆ ಕಟ್ಟಲಿಕ್ಕೆ ಅನ್ನುವಂಥ ಮಾತನ್ನು ಇದೇ ವ್ಯಕ್ತಿಗಳು ಹೇಳಿದರು. ನಿಮ್ಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ರಾಮ ಇಂಜಿನಿಯರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿ ಎಲ್ಲೋ ಒಂದು ಕಡೆ ಶ್ರೀರಾಮನನ್ನು ತುಚ್ಛ ರೀತಿಯಿಂದ ನೋಡುವಂಥ ಹೇಳುವಂಥ ಕೆಲಸಗಳನ್ನು ಈ ಕಾಂಗ್ರೆಸ್ನ ಸರ್ಕಾರ ಮಾಡ್ತದೆ. ಆಯ್ತಪ್ಪ, ಇವರೆಲ್ಲ ಹೇಳ್ತಾರೆ ನಾವೆಲ್ಲ ಶಾಂತಿ ಸುವ್ಯವಸ್ಥೆ ಅದು ಇದು ಎಲ್ಲರಿಗೂ ಸಹ ಬಾಳಬೇಕು, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಶಾಂತಿಯಿಂದ ಬಾಳಬೇಕು. ಸರಿ, ಕರೆಕ್ಟ್ ಅದು. ಆದರೆ ಕಾಂಗ್ರೆಸ್ನವರ ಯೋಚನೆ ಹೇಗಿದೆ ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳಿ. ಕಾಂಗ್ರೆಸ್ನ ಮಿತ್ರ ಪಕ್ಷ ಆದಂಥ ಮುಸ್ಲಿಂ ಲೀಗ್ ಕೇರಳದಲ್ಲಿ ಮೊನ್ನೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಿಂದೂಗಳನ್ನು ನಿಮ್ಮ ದೇವಸ್ಥಾನದಲ್ಲಿ ಕಟ್ಟಿ ಹಾಕಿ ಬೆಂಕಿ ಕೊಡ್ತೇನೆ ಅನ್ನುವಂಥ ಮಾತನ್ನು ವ್ಯಕ್ತಿ ಹೇಳ್ತಾನೆ. ಅವೇನೋ ಹುಚ್ಚ ನೋಡ್ಕೊಳ್ಳ ಹೇಳಿದ. ಆದರೆ ನಿಮ್ಮ ಲೋಕಲಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಅದನ್ನು ವಿರೋಧಿಸಿದ್ದನ್ನು ಯಾವುದಾದ್ರೂ ಕೇಳಿದ್ರ? ಹಿಂದೂಗಳ ಬಗ್ಗೆ ಹಾಗೆ ಮಾತಾಡಬಾರ್ದಿತ್ತು ಅನ್ನುವಂಥ ಮಾತನ್ನು ಈಗ ನಮಗೆ ಜಾತ್ಯತೀತವಾದವನ್ನು ಹೇಳ್ತಿರುವಂಥ ಈ ಕಾಂಗ್ರೆಸ್ನ ಒಬ್ಬ ನಾಯಕ ಹೇಳಿದ್ದ ನಿಮ್ಮ ಹತ್ರ ಹಿಂದೂಗಳಿಗೆ ಆ ರೀತಿ ಹೇಳಬಾರ್ದಿತ್ತು ಅನ್ನುವಂಥದ್ದನ್ನು ಯಾರೂ ಹೇಳುವುದಿಲ್ಲ. ಹೆದರಿಕಿದೆ ಅವರಿಗೆ, ಅಲ್ಪಸಂಖ್ಯಾತರ ಓಟಲ್ಲಿ ತಪ್ಪು ಹೋಗ್ತದಂತ ಹೇಳೋದಿಲ್ಲ. ಹಿಂದೂಗಳಿಗೆ ಎಷ್ಟು ಹೇಳಿದ್ರು ತೊಂದರೆ ಇಲ್ಲ, ನಾವು ಹೆಸರಿಗೆ ಮಾತ್ರ ಬಹುಸಂಖ್ಯಾತರು. ಎಸ್ ಟಿ ಪಿ ಪಕ್ಷದ ಒಬ್ಬ ಯುವ ನಾಯಕ ಅಲ್ಲಿಯ ಕೇರಳದಲ್ಲಿ, ಅವನಿಗೆ ಮುಸ್ಲಿಂ ಲೀಗರಿಗೆ ಕಾಂಪಿಟೇಷನ್ ಇದೆ. ಅವ ಇದೇ ಮಾತನ್ನು ಮತ್ತೊಂದು ಸತಿ ಹೇಳ್ತಾನೆ, ಹಿಂದೂಗಳ ದೇವಸ್ಥಾನದ ಮುಂದೆ ಇರುವಂಥ ಮರದಲ್ಲಿ ಅವರಿಗೆ ನೇಣಿಗೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾರಾದರೂ ರಿಯಾಕ್ಷನ್ ಮಾಡಿದ್ರಾ? ನಾವು ಯಾರಾದರೂ ಕಲ್ಲು ಹೊಡೆದಿದ್ದೇವಾ? ಯಾರಾದರೂ ಎಲ್ಲಿಗೆ ಬೆಂಕಿ ಹಚ್ಚಿದ್ದೇವಾ? ಇಲ್ಲ, ನಮ್ಮ ಮನಸ್ಥಿತಿಯಲ್ಲಿ ಅದಿಲ್ಲ, ನಾವು ಮಾಡಲೂಬಾರ್ದು. ಆದರೆ ನಮ್ಮ ಪರವಾಗಿ ಯಾರು ನಿಂತರಾಗ, ನಮ್ಮ ಹಿಂದೂಗಳ ಪರವಾಗಿ ಯಾರು ನಿಂತರು? ಯಾರಾದರೂ ನಿಂತರ? ಇವರು ಕಾಂಗ್ರೆಸ್ನವರು, ಕಮ್ಯುನಿಸ್ಟ್ನವರು ಯಾರಾದರೂ ಬಂದು ಹೇಳಿದ್ರ? ಸೌಜನ್ಯಕ್ಕೋಸ್ಕರ ಆದರೂ ಸಹ ಒಂದು ಮ್ಯಾನರ್ಸಿಗೆ ಹೇಳಿದ ತಪ್ಪಪ್ಪ, ಅಂಚ ಪಂಡ್ರೆ ಬಲ್ಲಿತ್ತಂಡು ಅಗ್ಲಪುರ ಅಂಚ ಪಂಡ್ರೆ ಬಲ್ಲಿ ಅನ್ನುವಂಥ ಮಾತನ್ನು ಯಾರಾದರೂ ಹೇಳಿದ್ರ? ಹೇಳಿಲ್ಲ. ಈಗ ನಿಮಗೆ ಅವರು ಜಾತ್ಯತೀತವಾದ ಪಾಠಗಳನ್ನು ಅವರು ಹೇಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂಥ ಅಲ್ಲಿ ಅತ್ಯಾಚಾರಗೊಳಗಾಗಿರುವಂಥ ಹಿಂದೂ ಮಹಿಳೆಯರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕಂತ ಹೇಳ್ತಾರೆ ನಿಮ್ಮ ಹತ್ರ. ಮಮತಾ ಬ್ಯಾನರ್ಜಿ ಅನ್ನುವಂಥ ಹೆಂಗಸಿನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಆದರೂ ಅಲ್ಲಿರುವಂಥ ಹಿಂದೂ ಹೆಣ್ಮಕ್ಕಳ ಮಾನ ಹರಾಜಾಗಿರುವಂಥ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಏನಾದರೂ ಮಾತಾಡಿದ್ರ? ಇವರು ಯಾರಾದರೂ ಏನಾದರೂ ಮಾತಾಡಿದ್ರ? ಮಾತಾಡೋದಿಲ್ಲ ಇವರು ಯಾರು ಸಹ.
ಯಾಕಂತ ಹೇಳೋರು ಗೊತ್ತಿದೆ, ಹಿಂದೂಗಳನ್ನು ಜಾತಿಯ ಆಧಾರದಲ್ಲಿ ತುಂಡು ಮಾಡ್ತೇವೆ, ತುಂಡು ಮಾಡಿ ಅವರಿಂದ ಓಟನ್ನು ಗಿಟ್ಟಿಸ್ಕೊಳ್ತೇವೆ ಅನ್ನುವಂಥ ಧೈರ್ಯ ಕಾಂಗ್ರೆಸ್ನವರಿಗಿದೆ. ಅದರ ಉಪಯೋಗನ ಅವರು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಕಾಲಘಟ್ಟದಲ್ಲಿ ಈ ಚುನಾವಣೆ ಇದೆ. ಇದು ಖಾಲಿ BJPಯನ್ನು ಗೆಲ್ಲಿಸೋದು, ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿಯೊಂದಿಗೆ ನಮ್ಮ ಭವಿಷ್ಯವನ್ನು ಬರೆಸಿಕೊಳ್ಳುವಂಥ ಒಂದು ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ. ಕತಾರ್ನಲ್ಲಿ 8 ಜನ ಮಾಜಿ ಸೈನಿಕರುಗಳನ್ನು ಗಲ್ಲಿಗೇರಿಸುವ ಶಿಕ್ಷೆಯನ್ನು ಕೊಟ್ಟರು. ಅವರನ್ನು ಗಲ್ಲಿನ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಪುನಃ ಭಾರತ ದೇಶಕ್ಕೆ ತಂದದ್ದು ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ 8 ಜನ ಮಾಜಿ ಸೈನಿಕರ ಮನೆಯವ್ರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕಂತ. ಈ ಮಾಜಿ ಸೈನಿಕರ ಮನೆಯವ್ರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕಂತ ನೀವು ಹೇಳ್ತಾರೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆಗ್ತದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಯುಕ್ರೇನ್ ಯುದ್ಧ ಆಗ್ತದೆ. ಸಾವಿರ ಮಂದಿ ಭಾರತೀಯ ವಿದ್ಯಾರ್ಥಿಗಳು ಆ ದೇಶದಲ್ಲಿ ಸಿಕ್ಕಿಬಿದ್ದಿರ್ತಾರೆ. ಹೊರ ಬರಲಿಕ್ಕೆ ಸಮಯ ಇರುವುದಿಲ್ಲ. ದೊಡ್ಡದಾದ ಯುದ್ಧ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟು ತನಕ ಈ ರೀತಿಯ ಮಸ್ತು ತುಂಬ ಯುದ್ಧಗಳಾಗಿದೆ. ಯಾವುದೇ ಭಾರತ ದೇಶದ ಪ್ರಧಾನಮಂತ್ರಿ ಹೋಗಿ ತನ್ನ ಜನರನ್ನು ಕರೆತರುವಂಥ ಕೆಲಸ ಮಾಡಲಿಲ್ಲ. ಮಹಾನ್ ನಾಯಕ ನರೇಂದ್ರ ಮೋದಿ ಅವರು ರಷ್ಯಾದ ಮುಖ್ಯಸ್ಥ ಯಾರಿದ್ದಾರೆ ವ್ಲಾದಿಮಿರ್ ಪುಟಿನ್ ಮತ್ತು ಯುಕ್ರೇನ್ನ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹೇಳ್ತಾರೆ, ಸಾವಿರ ಭಾರತ ದೇಶದ ವಿದ್ಯಾರ್ಥಿಗಳು ನಿಮ್ಮ ದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನೀವೇನು ಯುದ್ಧ ಮಾಡ್ತಾ ಇದ್ದೀರಿ, 24 ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ನನ್ನ ಮಕ್ಕಳನ್ನು, ನನ್ನ ದೇಶದ ಮಕ್ಕಳನ್ನು ನಾನು ಹೊರ ತಗೊಂಡು ಬರ್ತೇನೆ, ಈ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿದರು. ನಿಲ್ಲಿಸಿದ್ರು ಇವರು. ಅಷ್ಟು ಸಾವಿರ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಪುನಃ ಭಾರತದ ದೇಶಕ್ಕೆ ತರುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಎಂಥ ಮಹಾನ್ ವ್ಯಕ್ತಿತ್ವ. ಅವ್ರು ಎಲ್ಲೂ ಸಹ ಕೇಳಲಿಲ್ಲ ಆ ಮಕ್ಕಳ ಹತ್ರ ನಿನ್ನ ಜಾತಿ, ನೀ ಹಿಂದುವ, ನೀ ಕ್ರೈಸ್ತನ, ನೀ ಮುಸಲ್ಮಾನನ ಅಂತ ಕೇಳಲಿಲ್ಲ. ನಮ್ಮ ದೇಶದ ಮಕ್ಕಳು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ ಕರ್ಕೊಂಡು ಬರುವಂಥ ಕೆಲಸಗಳನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅಂಥ ಮಹಾನ್ ನಾಯಕನ ನಮಗೆ ಅವಶ್ಯಕತೆ ಇದೆ. ಆ ಮಕ್ಕಳ ಕುಟುಂಬದವ್ರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಹಾಕಬೇಕಂತ ನಿಮ್ಗೆ ಹೇಳ್ತಾರೆ. ಆ ಮಕ್ಕಳ ಮನೆಯವ್ರ ಹತ್ರ ಕೇಳಿ ನಾವು ಯಾರಿಗೆ ಓಟ್ ಮಾಡೋಡು, ಯಾರಿಗೆ ಓಟ್ ಮಾಡೋಡು ಅಂತ ಕೇಳಿದರೆ ನಿಮಗೆ ಹೇಳ್ತಾರೆ ನೀವು ಯಾರಿಗೆ ಓಟ್ ಹಾಕಬೇಕಂತ. ಜಾತಿ ಮತ ಮತ್ತೊಂದು ಇದೊಂದು ತಂದು ನಮ್ಮನ್ನು ತುಂಡು ಮಾಡುವ ಪ್ರಯತ್ನವನ್ನು ನಮ್ಮ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ, ಅದನ್ನು ಅರಿತುಕೊಳ್ಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಬೇಕು ನಾವು. ಮೊನ್ನೆ ತಾನೇ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ನ ಮಗಳ ಹತ್ಯೆ ಆಗ್ತದೆ ಹುಬ್ಬಳ್ಳಿಯಲ್ಲಿ. ನೇಹಾ ಹಿರೇಮಠ ಇರಬೇಕು. ನೇಹಾ ಹಿರೇಮಠ ಎಂಬಂಥ ಯುವತಿಯ ಬರ್ಬರ ಕೊಲೆ ಆಗ್ತದೆ. ಒಬ್ಬ ಮುಸಲ್ಮಾನ ಯುವಕ ಅವಳನ್ನು ಚೂರಿಯಿಂದ ಇರಿದು ಕೊಲ್ತಾನೆ. ಸ್ಪಂದನೆ ಯಾವ ರೀತಿಯದ್ದು? ಯಾರ ಮಗಳು ಅವಳು? ಕಾಂಗ್ರೆಸ್ನ ನಾಯಕರ ಮಗಳು, ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳು. ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ, BJP ಮತ್ತು ಸಾಮಾನ್ಯವಾದ ಹಿಂದೂಗಳಿಗೆ ರಕ್ಷಣೆ ಉಂಟಾ ಈ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬೇಕು. ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಸಿದ್ದರಾಮಯ್ಯ ಹೇಳ್ತಾರೆ, ಹೌದಾ ಅದೇನೋ ಅವರ ಇಂಟರ್ನಲ್ ಮ್ಯಾಟರ್ ಅಂತ ಹೇಳ್ತಾರೆ. ಯಾರೇ ಮಾಡಿರಲಿ ಸ್ಪಂದನೆ, ಒಳ್ಳೆ ರೀತಿಯ ಸ್ಪಂದನೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಒಬ್ಬ ಹೋಮ್ ಮಿನಿಸ್ಟರ್, ಒಬ್ಬ CM ಹೇಗಿರಬೇಕು? ಕರ್ನಾಟಕದಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಗೆದ್ದಾಗ ವಿಧಾನಸೌಧ ಚುನಾವಣೆ ಆಯಿತು, ಕಾಂಗ್ರೆಸ್ ಗೆದ್ದರು. ಕಾಂಗ್ರೆಸ್ ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ಘೋಷಣೆ ಬರ್ತದೆ? ಕಾಂಗ್ರೆಸ್ ಜಿಂದಾಬಾದ್ ಬರ್ಬೋದು, ಮತ್ತೊಂದು ಜಿಂದಾಬಾದ್, ಭಾರತ್ ಮಾತಕ್ಕೆ, ಅದೆಲ್ಲ ಬರ್ಬೋದು. ಕಾಂಗ್ರೆಸ್ ಗೆದ್ದಂಥ ಕರ್ನಾಟಕದಲ್ಲಿ ಭಟ್ಕಳದಲ್ಲಿ ಮೊದಲು ಬರ್ತದೆ ಪಾಕಿಸ್ತಾನ್ ಜಿಂದಾಬಾದ್, ಹುಬ್ಬಳ್ಳಿಯಲ್ಲಿ ಬರ್ತದೆ ಪಾಕಿಸ್ತಾನ್ ಜಿಂದಾಬಾದ್, ಶಿವಮೊಗ್ಗದಲ್ಲಿ ಬರ್ತದೆ ಪಾಕಿಸ್ತಾನ್ ಜಿಂದಾಬಾದ್. ಇದನ್ನೆಲ್ಲ ಮೀರಿ ಇಡೀ ಕನ್ನಡಿಗರು ಕೆಳಗೆ ನೋಡುವಂಥ ಮಾಡಿದಂಥ ಒಂದು ಕೃತ್ಯ ಆಗ್ತದೆ. ವಿಧಾನಸೌಧದ ಒಳಗೆ ನಾಜೀರ್ ಹುಸೇನ್ ಗೆದ್ದಂಥ ಸಮಯದಲ್ಲಿ ನಾನು ಸ್ಪಾಟಲ್ಲಿದೆ, ನಾನು ಕೌಂಟಿಂಗ್ ಏಜೆಂಟ್, ನಮ್ಮ ಕ್ಯಾಂಡಿಡೇಟ್ ಕೌಂಟಿಂಗ್ ಏಜೆಂಟ್, ನಾನು ಕೌಂಟಿಂಗ್ ಆಗಿ ನಾವು ಗೆದ್ದು ಹೊರಗೆ ಬರುತ್ತಿರುವಂಥ ಸಮಯದಲ್ಲಿ ನಾಜೀರ್ ಹುಸೇನ್ ಎನ್ನುವಂಥ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಅನ್ನುವಂಥ ಕ್ಷಣಕ್ಕೆ ವಿಧಾನಸೌಧದ ಒಳಗೆ
ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗ್ತಾರೆ. ಯಾವ ರೀತಿಯ ಕನೆಕ್ಷನ್? ನೀವು ಕನೆಕ್ಷನ್ ನೀವು ಮಾಡ್ಕೊಳ್ಳಿ. ಈಗ ಕಾಂಗ್ರೆಸ್ ಗೆದ್ರೆ ಕಾಪ್ ಆಗಿರ್ಬೇಕು. ಕಾಂಗ್ರೆಸ್ ಜಿಂದಾಬಾದ್ ಅರ್ಥ ಆಗ್ತದೆ, ನಾಜೀರ್ ಹುಸೇನ್ ಜಿಂದಾಬಾದ್ ಅರ್ಥ ಆಗ್ತದೆ, ಯುಟಿ ಖಾದರ್ ಜಿಂದಾಬಾದ್ ಬೇಕಾದ್ರೆ ಹೇಳಿ, ಅದು ಅರ್ಥ ಆಗ್ತದೆ. ಪಾಕಿಸ್ತಾನ್ ಜಿಂದಾಬಾದ್. ಹಾಗಾದ್ರೆ ನಿಮ್ಮನ್ನ ಕಾಂಗ್ರೆಸ್ ಅನ್ನ ಅಧಿಕಾರದಲ್ಲಿ ಕೂರಿಸಿದ್ರೆ ಏನಾಗ್ತದೆ? ಕಾಂಗ್ರೆಸ್ನಲ್ಲಿ ಇಡೀ ದೇಶದ ಆಡಳಿತವನ್ನ ಕಾಂಗ್ರೆಸ್ ಕೈಯಲ್ಲಿ ಕೊಟ್ಟರೆ ಏನಾಗ್ತದೆ? ಇವರು ಪಾಕಿಸ್ತಾನಕ್ಕೆ ಮಾರಬಹುದು ನಮ್ಮನ್ನ. ಹಿಂದೆ ಮಾರಿದ್ರು ಅರ್ಧ ಕಾಶ್ಮೀರನ್ನ, ಪುನಃ ಮಾರುವಂತ ವ್ಯವಸ್ಥೆ ಆಗ್ಬೋದೇನೋ. ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ಕರ್ನಾಟಕದ ವಿಷಯ ಮಾತಾಡ್ಲಿಕ್ಕೆ ಹೋದ್ರೆ ಇನ್ನು ಹಲವಾರು ಇದೆ. ಮೊನ್ನೆ ತಾರೆ ಕೊಡಗಿನಲ್ಲಿ ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಏನು ಮನೆ ಮನೆಗೆ ಹೀಗೆ ಹಾಕ್ಕೊಂಡು ಬಿಜೆಪಿಯ ಶಾಲ್ ಹಾಕೊಂಡು ಓಟ್ ಬೇಡ್ತಾ ಹೋಗಿದ್ದ, ಅವನನ್ನ ಇಬ್ರು ದುಷ್ಕರ್ಮಿಗಳು ಬಂದು ಎಸ್ಟೀಮ್ ಕಾರಲ್ಲಿ ಹೊಡೆದು ಹಾಕಿ ಕೊಂದಾಕಿ ಹೋದ್ರು. ನಾನು ಎಲ್ಲಿಂದ ಒಬ್ರು ಅಲ್ಲಿಂದ ಇಬ್ರು ಮುಸ್ಲಿಂ ಹುಡುಗರು ಬಂದು ಕೊಂದಾಕಿ ಹೋದ್ರು. ಲಕ್ಷ್ಮೀನಾರಾಯಣ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಮೈಸೂರಿನಲ್ಲಿ ಹಿಡಿದು ಹೊಡೆದು ಥಳಿಸಿ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅವನ ಹತ್ರ ಹೇಳಿದ್ರು, ನೀನು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಮಾತನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಅವನಿಗೆ ಹೇಳ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಜಿಹಾದಿ ಸಂಸ್ಕೃತಿಗೆ ಯಾರು ಮಣೆ ಹಾಕ್ತಾ ಇದ್ದಾರೆ? ನರೇಂದ್ರ ಮೋದಿ ಅವರಿಗೆ ಬಾಯಿ ಬಂದ ಹಾಗೆ ಮಾತಾಡ್ತಾರೆ ಇವರೆಲ್ಲ. ಯಾರಾದ್ರೂ ಎಲೆಕ್ಷನ್ ಕಮಿಷನ್ ಪೊಲೀಸ್ ಎಲ್ಲರೂ ಇದ್ದರೆ, ಖಾದರ್ ಅವರ ಹಿಂಬಾಲಕರು ಇರ್ಬೋದು, ಕೇಸ್ ಹಾಕ್ಲಿಕ್ಕಿದ್ರೆ ಹಾಕಿ. ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನಷ್ಟು ಅಯೋಗ್ಯ ಮುಖ್ಯಮಂತ್ರಿ ಇಷ್ಟ ತನಕ ಕರ್ನಾಟಕ ರಾಜ್ಯ ನೋಡಲಿಲ್ಲ. ಹಾಕ್ಲಿಕ್ಕಿದ್ರೆ ಹಾಕಿ ಕೇಸ್. ಅಯೋಗ್ಯನೇ ಅವ. ಬಾಯಿ ಬಂದಾಗೆ ಮಾತಾಡ್ತಾರೆ, ಬಾಯಿ ಬಂದಾಗೆ. ನರೇಂದ್ರ ಮೋದಿ ಅದು ನರೇಂದ್ರ ಮೋದಿಯ ಕಾಲನ್ನು ತೊಳೆದು ನೀರು ಕೊಡುವಂಥ ಯೋಗ್ಯತೆ ಈ ವ್ಯಕ್ತಿಗಳಿಗೆ ಇಲ್ಲ. ನರೇಂದ್ರ ಮೋದಿ ವಿಷಯವನ್ನು ಮಾತಾಡ್ತಾರೆ ಇವರೆಲ್ಲ. ನೋಡುವಾಗ ನಮ್ಗೆ ಆಗ್ತದೆ, ಕೆಲವು ಸರಿ ಆಗ್ತದೆ. ರಾಜಕೀಯದಲ್ಲಿ ನಮಗೆ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾಗ್ತದೆ. ರೋಡ್ ತೋಡು ಮಾಡಲಿಕ್ಕೆ ನನ್ನಂಥ MLAಗಳು ಎಷ್ಟು ಜನ ಬರ್ಬೋದು, ನಾನೇ ಬರಬೇಕಂತಿಲ್ಲ. ಯಾರು ಬಂದು ಸಹ ರೋಡ್ ತೋಡು ಮಾಡ್ತೇನೆ ಹೋಗ್ತೇವೆ. ನಿಮ್ಮಲ್ಲಿ ರೋಡ್ ತೋಡು ಮಾಡೋದಿಲ್ಲ, ಅದು ಬೇರೆ ವಿಷಯ. ರೋಡ್ ತೋಡು ಮಾಡಲಿಕ್ಕೆ ಯಾರು ಸಹ ಮಾಡ್ಬೋದು. ಆದರೆ ನಾವು ನಂಬಿದಂಥ ತತ್ವ ಸಿದ್ಧಾಂತವನ್ನು ಉಳಿಸ್ಕೊಳ್ಳಿಕ್ಕೆ ಯಾರು ಬರಬೇಕು? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನೇ ನೀವು MLA ಆಗಿ MP ಆಗಿ ಮಾಡಬೇಕು. ನಿಮ್ಮ ತತ್ವ ಸಿದ್ಧಾಂತ, ನಿಮ್ಮ ಭವಿಷ್ಯತ್ತನ್ನು, ನಿಮ್ಮ ಸಂಸ್ಕಾರವನ್ನು, ನಿಮ್ಮ ಸಂಸ್ಕೃತಿಯನ್ನು, ನಾವು ನಂಬಿದಂಥ ಹಿಂದುತ್ವವನ್ನು, ನಾನು ಓಪನ್ ಆಗಿ ಹೇಳ್ತಿದ್ದೇನೆ, ಹಿಂದುತ್ವದ ಪರ ಇರುವಂಥ ವ್ಯಕ್ತಿಗಳು ನಾವೆಲ್ಲ ಹಿಂದುತ್ವದಕ್ಕಾಗಿ ಏನು ಮಾಡಲಿಕ್ಕೂ ರೆಡಿ ಇದ್ದೇವೆ. ಆದರೆ ನಮ್ಮ ಹಿಂದುತ್ವ ಅಂದರೆ ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಬಿಟ್ಟಾಗುವಂಥದ್ದಲ್ಲ. ನಮಗೆ ಮತ ಯಾರದ್ದು ಬೇಕು? ಪ್ರತಿಯೊಬ್ಬ ರಾಷ್ಟ್ರಭಕ್ತರದ್ದು ಬೇಕು. ಮುಸಲ್ಮಾನನಾಗಲಿ, ಕ್ರೈಸ್ತನಾಗಲಿ, ಹಿಂದೂ ಆಗಲಿ, ನಮಗೆ ರಾಷ್ಟ್ರಭಕ್ತರ ಓಟ್ ಬೇಕು. ನಮ್ಮ ಹಿಂದುತ್ವ ಅಂದರೆ ಅದು. ರಾಷ್ಟ್ರ ಬಗ್ಗೆ ಪ್ರೀತಿ ಇರುವಂಥ ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಎಲ್ಲರೂ ಒಟ್ಟಾಗಬೇಕು. ಯಾವುದೋ ಜಿಹಾದಿ ಸಂಸ್ಕೃತಿಯನ್ನು ಕಣ್ಮುಂದೆ ಇಟ್ಕೊಂಡು ನಮಗೆ ರಾಜಕೀಯ ಮಾಡುವಂಥ ವ್ಯವಧಾನ ನಮಗಂತೂ ಖಂಡಿತ ಇಲ್ಲ. ನೀವೆಲ್ಲ ಅರಿತವರಿದ್ದೀರಿ. ಪುನಃ ನಾನು ಅರ್ಧ ಗಂಟೆ ಕಾಲು ಗಂಟೆ ಇದೇ ವಿಷಯವನ್ನು ಹೇಳಬೇಕಂದ ಅವಶ್ಯಕತೆ ಖಂಡಿತ ಇಲ್ಲ. ನಿಮ್ಮಲ್ಲಿ ಚೈತನ್ಯ ಇದೆ, ನಿಮಗೆ ಗೊತ್ತಿದೆ ಇನ್ನು ಮುಂದೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು. ಇದನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜೋರಾದ ಘೋಷಣೆ ಮೂಲಕ ನಮ್ಮ ಸೌಂಡ್ ಏನಿದೆ ಅಯೋಧ್ಯೆವರೆಗೆ ತಲುಪ್ತದ ಇಲ್ಲೋ ನೋಡುವ. ದೊಡ್ಡದಾದ ಒಂದು ಘೋಷಣೆಯನ್ನು ಮಾಡುವ. ಭಾರತ್ ಮಾತಾ ಕಿ. ಸಾಕಾಗ್ಲಿಕ್ಕಿಲ್ಲ. ಭಾರತ್ ಮಾತಾ ಕಿ. ಏನೋ ಅಯೋಧ್ಯೆಯನ್ನು ನಾವು ಕಂಡುಕೊಂಡಿದ್ದೇವೆ, ಇನ್ನು ಸಹ ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಬಾಕಿ ಇದೆ, ಪುನಃ ಮಥುರ ಸಹ ಬಾಕಿ ಇದೆ. ಅಲ್ಲಿವರೆಗೆ ನಿಮ್ಮ ಸೌಂಡ್ ಹೋಗಬೇಕು. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಧನ್ಯವಾದ.